ಸಿಟಿ ಜನರಿಗೆ ಮತ್ತೆ ದರದ ಬರೆ, ಮತ್ತೆ ದುಬಾರಿ ಆಗಲಿದೆ ನಮ್ಮ ಮೆಟ್ರೋ. ಇದೇ ತಿಂಗಳಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರದ ಶಾಕ್. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ ಆಗಲಿದೆ. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ. ಪಿಎಂಆರ್ಸಿಎಲ್ ಪ್ಲಾನ್ ಪ್ರತಿ ವರ್ಷ ದರ ಏರಿಕೆ ಮಾಡಬೇಕು ಅಂತ ಎಫ್ಎಫ್ಸಿ ಫೇರ್ ಫಿಕ್ಸಿಂಗ್ ಕಮಿಟಿ ಈ ತರ ಒಂದು ಸಲಹೆಯನ್ನ ಕೊಟ್ಟಿತ್ತು. ಇದೀಗ ದರ ಏರಿಕೆ ಶಿಫಾರಸು 2025ರಲ್ಲಿ 71% ದರ ಏರಿಕೆ ಮಾಡಿತ್ತು. ಬಿಎಂಆರ್ಸಿಎಲ್ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ಇದೇ ತಿಂಗಳು ಈ ಸಾರಿ ಇನ್ನೆಷ್ಟು ದರ ಏರಿಕೆ ಮಾಡ್ತಾರೆ ನೋಡಬೇಕು. ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮೆಟ್ರೋ ಟಿಕೆಟ್ ಪ್ರೈಸ್. ಅದರಲ್ಲೂ ಕಳೆದ ವರ್ಷ 78% ದರ ಏರಿಕೆ ಮಾಡಿದ್ರು. ಈ ವರ್ಷ ಇದೇ ತಿಂಗಳು ಅಂದ್ರೆ ಫೆಬ್ರವರಿನಲ್ಲಿ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಎಷ್ಟಾಗುತ್ತೆ ಈ ಸಾರಿ ಇನ್ನು ಅಂತ ಕಾದು ನೋಡಬೇಕು. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೆ ದರದ ಬರೆ, ಮತ್ತೆ ದುಬಾರಿ ಆಗಲಿದೆ ನಮ್ಮ ಮೆಟ್ರೋ. ಇದೇ ತಿಂಗಳಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರದ ಶಾಕ್. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ ಆಗಲಿದೆ. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ. ಪಿಎಂಆರ್ಸಿಎಲ್ ಪ್ಲಾನ್ ಪ್ರತಿ ವರ್ಷ ದರ ಏರಿಕೆ ಮಾಡಬೇಕು ಅಂತ ಎಫ್ಎಫ್ಸಿ ಫೇರ್ ಫಿಕ್ಸಿಂಗ್ ಕಮಿಟಿ ಈ ತರ ಒಂದು ಸಲಹೆಯನ್ನ ಕೊಟ್ಟಿತ್ತು. ಇದೀಗ ದರ ಏರಿಕೆ ಶಿಫಾರಸು 2025ರಲ್ಲಿ 71% ದರ ಏರಿಕೆ ಮಾಡಿತ್ತು. ಬಿಎಂಆರ್ಸಿಎಲ್ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ಇದೇ ತಿಂಗಳು ಈ ಸಾರಿ ಇನ್ನೆಷ್ಟು ದರ ಏರಿಕೆ ಮಾಡ್ತಾರೆ ನೋಡಬೇಕು. ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮೆಟ್ರೋ ಟಿಕೆಟ್ ಪ್ರೈಸ್. ಅದರಲ್ಲೂ ಕಳೆದ ವರ್ಷ 78% ದರ ಏರಿಕೆ ಮಾಡಿದ್ರು. ಈ ವರ್ಷ ಇದೇ ತಿಂಗಳು ಅಂದ್ರೆ ಫೆಬ್ರವರಿನಲ್ಲಿ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಎಷ್ಟಾಗುತ್ತೆ ಈ ಸಾರಿ ಇನ್ನು ಅಂತ ಕಾದು ನೋಡಬೇಕು. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೆ ದರದ ಬರೆ, ಮತ್ತೆ ದುಬಾರಿ ಆಗಲಿದೆ ನಮ್ಮ ಮೆಟ್ರೋ. ಇದೇ ತಿಂಗಳಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರದ ಶಾಕ್. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ ಆಗಲಿದೆ. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ. ಪಿಎಂಆರ್ಸಿಎಲ್ ಪ್ಲಾನ್ ಪ್ರತಿ ವರ್ಷ ದರ ಏರಿಕೆ ಮಾಡಬೇಕು ಅಂತ ಎಫ್ಎಫ್ಸಿ ಫೇರ್ ಫಿಕ್ಸಿಂಗ್ ಕಮಿಟಿ ಈ ತರ ಒಂದು ಸಲಹೆಯನ್ನ ಕೊಟ್ಟಿತ್ತು. ಇದೀಗ ದರ ಏರಿಕೆ ಶಿಫಾರಸು 2025ರಲ್ಲಿ 71% ದರ ಏರಿಕೆ ಮಾಡಿತ್ತು. ಬಿಎಂಆರ್ಸಿಎಲ್ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ಇದೇ ತಿಂಗಳು ಈ ಸಾರಿ ಇನ್ನೆಷ್ಟು ದರ ಏರಿಕೆ ಮಾಡ್ತಾರೆ ನೋಡಬೇಕು. ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮೆಟ್ರೋ ಟಿಕೆಟ್ ಪ್ರೈಸ್. ಅದರಲ್ಲೂ ಕಳೆದ ವರ್ಷ 78% ದರ ಏರಿಕೆ ಮಾಡಿದ್ರು. ಈ ವರ್ಷ ಇದೇ ತಿಂಗಳು ಅಂದ್ರೆ ಫೆಬ್ರವರಿನಲ್ಲಿ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಎಷ್ಟಾಗುತ್ತೆ ಈ ಸಾರಿ ಇನ್ನು ಅಂತ ಕಾದು ನೋಡಬೇಕು. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೆ ದರದ ಬರೆ, ಮತ್ತೆ ದುಬಾರಿ ಆಗಲಿದೆ ನಮ್ಮ ಮೆಟ್ರೋ. ಇದೇ ತಿಂಗಳಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರದ ಶಾಕ್. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ ಆಗಲಿದೆ. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ. ಪಿಎಂಆರ್ಸಿಎಲ್ ಪ್ಲಾನ್ ಪ್ರತಿ ವರ್ಷ ದರ ಏರಿಕೆ ಮಾಡಬೇಕು ಅಂತ ಎಫ್ಎಫ್ಸಿ ಫೇರ್ ಫಿಕ್ಸಿಂಗ್ ಕಮಿಟಿ ಈ ತರ ಒಂದು ಸಲಹೆಯನ್ನ ಕೊಟ್ಟಿತ್ತು. ಇದೀಗ ದರ ಏರಿಕೆ ಶಿಫಾರಸು 2025ರಲ್ಲಿ 71% ದರ ಏರಿಕೆ ಮಾಡಿತ್ತು.
ಬಿಎಂಆರ್ಸಿಎಲ್ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ಇದೇ ತಿಂಗಳು ಈ ಸಾರಿ ಇನ್ನೆಷ್ಟು ದರ ಏರಿಕೆ ಮಾಡ್ತಾರೆ ನೋಡ್ಬೇಕು. ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮೆಟ್ರೋ ಟಿಕೆಟ್ ಪ್ರೈಸ್. ಅದರಲ್ಲೂ ಕಳೆದ ವರ್ಷ 78% ದರ ಏರಿಕೆ ಮಾಡಿದ್ರು. ಈ ವರ್ಷ ಇದೇ ತಿಂಗಳು ಅಂದ್ರೆ ಫೆಬ್ರವರಿನಲ್ಲಿ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಎಷ್ಟಾಗತ್ತೆ ಈ ಸಾರಿ ಇನ್ನು ಅಂತ ಕಾದು ನೋಡ್ಬೇಕು. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೆ ದರದ ಬರೆ, ಮತ್ತೆ ದುಬಾರಿ ಆಗಲಿದೆ ನಮ್ಮ ಮೆಟ್ರೋ. ಇದೇ ತಿಂಗಳಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರದ ಶಾಕ್. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ ಆಗಲಿದೆ. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ. ಬಿಎಂಆರ್ಸಿಎಲ್ ಪ್ಲಾನ್ ಪ್ರತಿ ವರ್ಷ ದರ ಏರಿಕೆ ಮಾಡಬೇಕು ಅಂತ ಎಫ್ಎಫ್ಸಿ ಫೇರ್ ಫಿಕ್ಸಿಂಗ್ ಕಮಿಟಿ ಈ ತರ ಒಂದು ಸಲಹೆಯನ್ನ ಕೊಟ್ಟಿತ್ತು. ಇದೀಗ ದರ ಏರಿಕೆ ಶಿಫಾರಸು 2025ರಲ್ಲಿ 71% ದರ ಏರಿಕೆ ಮಾಡಿತ್ತು. ಬಿಎಂಆರ್ಸಿಎಲ್ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ಇದೇ ತಿಂಗಳು ಈ ಸಾರಿ ಇನ್ನೆಷ್ಟು ದರ ಏರಿಕೆ ಮಾಡ್ತಾರೆ ನೋಡ್ಬೇಕು. ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಮೆಟ್ರೋ ಟಿಕೆಟ್ ಪ್ರೈಸ್. ಅದರಲ್ಲೂ ಕಳೆದ ವರ್ಷ 78% ದರ ಏರಿಕೆ ಮಾಡಿದ್ರು. ಈ ವರ್ಷ ಇದೇ ತಿಂಗಳು ಅಂದ್ರೆ ಫೆಬ್ರವರಿನಲ್ಲಿ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಎಷ್ಟಾಗತ್ತೆ ಈ ಸಾರಿ ಇನ್ನು ಅಂತ ಕಾದು ನೋಡ್ಬೇಕು. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೆ ದರದ ಬರೆ, ಮತ್ತೆ ದುಬಾರಿ ಆಗಲಿದೆ ನಮ್ಮ ಮೆಟ್ರೋ. ಇದೇ ತಿಂಗಳಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ದರದ ಶಾಕ್. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ ಆಗಲಿದೆ. ನಮ್ಮ ಮೆಟ್ರೋ ದರ ಮತ್ತೊಮ್ಮೆ ಏರಿಕೆ. ಬಿಎಂಆರ್ಸಿಎಲ್ ಪ್ಲಾನ್ ಪ್ರತಿ ವರ್ಷ ದರ ಏರಿಕೆ ಮಾಡಬೇಕು ಅಂತ ಎಫ್ಎಫ್ಸಿ ಫೇರ್ ಫಿಕ್ಸಿಂಗ್ ಕಮಿಟಿ ಈ ತರ ಒಂದು ಸಲಹೆಯನ್ನ ಕೊಟ್ಟಿತ್ತು. ಇದೀಗ ದರ ಏರಿಕೆ ಶಿಫಾರಸು 2025ರಲ್ಲಿ 71% ದರ ಏರಿಕೆ ಮಾಡಿತ್ತು. ಬಿಎಂಆರ್ಸಿಎಲ್ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಮತ್ತೆ ಇದೇ ತಿಂಗಳು ಈ ಸಾರಿ ಇನ್ನೆಷ್ಟು ದರ ಏರಿಕೆ